ಸರ ಇರು ಸರ ಹೆಂಗ್ರಿ ಚೆನ್ನಾಗಿದೆಯಲ್ಲೋ. ರಾಯಚೂರು ಅಡ್ಡಾಡಿ ಬಂದ್ವಿ ಏನ ಇದು ಬಿಜಾಪುರ್ ರೀ. ಬಿಜಾಪುರ್ಗೆಲ್ಲ ವ್ಯವಸ್ಥೆ ಮಾಡಿ ಹೆಂಗ್ ಬರಬೈತಿಲ್ರಿ? ಎಸ ರೆಡಿಯಾ? ಓಕೆ. ವಿಕ್ಕಿ ಸಿನಿಮಾ ನಮ್ಮ ಪಾಲಿಗೆ ಲಕ್ಕಿ. ಸೊ ಅದಕ್ಕೆ ಜನರ ಆಶೀರ್ವಾದ ಮುಖ್ಯ ಮೊದಲು. ಸರ ಏನ್ರಿ ನೀವು ಏನ್ ಮಾತಾಡ್ತೀರಿ? ತಾವ್ ಯಾರು? ರಾಜು ತಾಳಿಕೋಟಿಯವ್ರ ಮಗ. ರಾಜು ತಾಳಿಕೋಟಿಯವ್ರನ್ನ ಬಿಟ್ಟಿಲ್ಲ ಉತ್ತರ ಕರ್ನಾಟಕದಾಗ. ಎಲ್ಲ ಅವ್ರ ಸಿನಿಮಾ ಬರ್ಲಿ ಎಲ್ಲಾ ನೋಡ್ತಾರ. ಇನ್ನು ಜನ ನಿಮ್ಮನ್ನ ಬಿಡ್ತಾರೇನ್ರಿ? ಕೈಯಾಗ ಎತ್ಕೊಂಡು ಆಡಿಸ್ತಾರ್ರಿ. ಉತ್ತರ ಕರ್ನಾಟಕ ಜನನ ಹಂಗ್ರಿ ನಮ್ಮ ಜನ. ಅದು ಕರೆ ಐತ್ ಮಂಜು. ಅದಕ್ಕ ನಾವು ನೀವು ಎಲ್ಲರೂ ಸೇರಿ ಉತ್ತರ ಕರ್ನಾಟಕ ತುಂಬಾ ಈ ಸಿನಿಮಾ ಪ್ರಚಾರ ಮಾಡೋಣ. ಏನಂತಿ? ಸರ ನೀವೇನ್ ತಲಿ ಕೆಡ್ಸ್ಕೊಬೇಡ್ರಿ. ಈ ಸಿನಿಮಾ ವಿಕ್ಕಿ ಸಿನಿಮಾ ಭಾರಿ ಹಿಟ್ ಆಗತ್ರಿ. ಏನ್ ಟೆನ್ಷನ್ ಮಾಡ್ಕೋಬೇಡ್ರಿ. ಆದ್ರ ನನ್ನೊಂದ್ ಆಸೆ ರೀ, ಮುಂದೆ ನಾನು ಸಿನಿಮಾ ಮಾಡ್ತೇನ್ರಿ. ಮಾಡ್ರಿ. ಅದಕ್ಕ ನಾ ಡೈರೆಕ್ಷನ್ ಮಾಡ್ತೀನಿ, ನೀವ ಹೀರೋ ಆಗ್ಬೇಕು. ಮೊದ್ಲು ಈ ಸಿನಿಮಾನ ಪ್ರೇಕ್ಷಕರು ಹುಡ್ಯಾಕ್ ಹಾಕುಮ್. ಇದು ಹಿಟ್ಟಾಗ್ಲಿ. ಇಂಥ ಹೊತ್ತು ಸಿನಿಮಾ ಮಾಡುಮ್. ನಮ್ಮ ಉತ್ತರ ಕರ್ನಾಟಕ ಮಂದಿ ಸಪೋರ್ಟ್ ಇದ್ರೆ ಸಾಕು. ಅಪ್ಪ ನಾ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನೀವು ಒಪ್ಕೊಂಡ್ರೆ ಬಿಡ್ರಿ. ಅವ್ನ ತಲೆ ಯಾಕೆ ಕೆಡ್ಸೋದ್ರಿ? ಇನ್ನು ಚಾಲೋ ಸಿನಿಮಾ ಬಗ್ಗೆ ವಿಚಾರ ಮಾಡೋದು. ಮೊದಲು ನಾನು ಈ ಸಿನಿಮಾಕ್ಕೆ ಹೀರೋನಿ ಬೇಕಲ್ಲ. ಹೀರೋ ಹೆಂಗಂದ್ರೆ ಸಿಕ್ಕಾನ ಮೊದ್ಲು ಹೀರೋನಿ ಹುಡುಕ್ಯಾಡ್ತೀನಿ ತರ್ರಿ. ಹೀರೋನಿ ಹುಡುಕ್ಯಾಡ್ತೀನಿ. ಮತ್ತೆ ಹೀರೋಯಿನ್ ಹುಡುಕ್ತಿರಿ? ಹೀರೋಯಿನ್ ಸಿಕ್ಕಾಯ್ತು, ಸಿನಿಮಾ ಮುಗಿಸಾಯ್ತು. ಇನ್ನೇನು ರಿಲೀಸಿಗೆ ರೆಡಿ ಆಗಿದ್ವಿ. ಮೇ 9ಕ್ಕೆ ರಿಲೀಸ್ ಐತಿ. ಮತ್ತೆ ಹೀರೋಯಿನ್ ಬೇಕು ನಿಮ್ಗೆ? ಹೌದಲ್ಲ, ನನಗೆ ಗೊತ್ತೇ ಇಲ್ಲ. ಮುಂದೆ ಆಯ್ತಾಳ್ರಿ. ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ತೀನಿ ರೀ. ವಿಕ್ಕಿ ಸಿನಿಮಾ ಲಕ್ಕಿ ಆಗ್ಬೇಕ್ರಿ. ಇಡೀ ಊರ್ ತುಂಬ ಪ್ರಚಾರ ಮಾಡ್ತೀನಿ. ಹಳ್ಳಿ ಹಳ್ಳಿ ಓಣಿಗೆ ಅಡ್ಡಾಡ್ತೀನಿ ರೀ. ಹಿಂಗ ನಮ್ಮ ಭರತ್ ಸರ್ ಮಾಡ್ಯಾರ, ರಾಜು ತಾಳಿಕೋಟರ ಮಗ ಮಾಡ್ಯಾನ್ರಿ ಹೀರೋ ಅಂತ ಹೇಳಿ ಓಣಿನ ಅಡ್ಡಾಡಿ ಪ್ರಚಾರ ಮಾಡ್ಬಿಡ್ತೀನಿ ರೀ. ನೀವು ಇಲ್ಲೇ ರೀ, ಪ್ರಚಾರ ಮಾಡ್ಬಿಡ್ತೀನಿ. ರೀ ನೋಡ್ರಿ ಇಲ್ಲಿ ಯಾವ್ದೋ ಹೊಸ ಫಿಲ್ಮ್ ಬರತೈತಿ. ಹೌದಲ್ಲ, ವಿಕ್ಕಿ ಅಂತ ಅಲ್ಲ, ನಮ್ ರಾಜು ತಾಳಿಕೋಟಿ ಅವ್ರದಾರಲ್ಲ ಹಾ ಅವ್ರು ಮಾಡಿ ಇಲ್ಲ ಅವ್ರ ಮಗ ಅದಾರ ನೋಡಲ್ಲಿ. ಅವ್ರು ಮಾಡಿದ ಫಿಲ್ಮ್ ಏನ್ ಬರ್ತೈತಿ ಯಾರು ಗೊತ್ತಿದ್ದು? ಬಂದ ನೋಡಂಬ. ಬರೇ ಇದೇ ಹೇಳ್ತೀರಿ ನೀವು, ಫಿಲ್ಮ್ ಹೋಗುನ್ ಅಂತೀರಿ, ಯಾವ ಫಿಲ್ಮ್ ತೋರ್ಸುದೇ ಇಲ್ಲ. ಫಿಲ್ಮ್ ನೋಡ್ಬೇಕಂದ್ರ ಫಿಲ್ಮ್ ನೋಡುವಂಗಿರ್ಬೇಕ. ಅದೆಲ್ಲ ಇದು ನಮ್ಮ ಉತ್ತರ ಕರ್ನಾಟಕ ಫಿಲ್ಮ್ ಇದ್ದಂಗ ಐತಿ. ಅದ್ರಾಗ ರಾಜು ತಾಳಿಕೋಟಿ ಅವ್ರ ಮಗನ ಫಿಲ್ಮ್ ಐತಿ ಅಂದ್ರ ನಾವ್ ಅನ್ಕೊಂಡಂಗೆ ಇರ್ತದ. ಇದು ಎಂದ್ ಬರ್ತಲ್ಲ ಫಿಲ್ಮ, ಅವತ್ ನಿನ್ ಕರ್ಕೊಂಡು ಹೋಗ್ಲಿಕ್ಕಂದ್ರ ಅಷ್ಟ ಕೇಳ. ಪಕ್ಕ ಕರ್ಕೊಂಡ್ ಹೋಗ್ತಿಲ್ಲ? ಪಕ್ಕ ಕರ್ಕೊಂಡು ಹೋಗ್ತೀನಿ ಬಾ. ಮತ್ತೆ ರೀ ಮದ್ವೆ ಆಗ ನಂಗೊಂದ್ ದೊಡ್ಡ ಕನಸು ಐತ್ರಿ. ಏನ್ಲಿ ಅದ? ನಿನ್ ಜೋಡಿ ಫಿಲ್ಮ್ ನೋಡ್ಬೇಕಂತ. ಅಲ್ಲಲ್ಲೇ ಮದುವೆ ಆದ್ಮೇಲೆ ಸಂಸಾರ ಮಾಡ್ಬೇಕು, ಮಕ್ಳ ಮಾಡ್ಬೇಕಂತ ನಾ ತಿಳ್ಕೊಂಡ್ರೆ ಇನ್ನ ನಿನಗೆ ಸಿನಿಮಾಗಳು ಬಿಟ್ಟೇ ಇಲ್ಲ. ಅದೇನ್ ಸಿನಿಮಾ ನೋಡ್ತಿ? ಅಲ್ಲ ಈಗಿನ ಸಿನಿಮಾ ಯಾವ ಚಂದ ನೋಡುದು? ನನಗ್ ಗೊತ್ತಿಲ್ಲ, ಸಿನಿಮಾ ಹೆಂಗಾರೆ ಇರ್ಲಿ ಬಿಡ್ಲಿ, ಒಟ್ ನಾ ನೋಡ್ಬೇಕು. ಆಯ್ತು ತೋರಿಸ್ತೀನಲ್ಲ ಎಷ್ಟು ಇದು ಮಾಡಾಕತಿ. ಅಲ್ಲಿ ಬರುವಾಗ ಹಾದ್ಯಾಗ ಪೋಸ್ಟರ್ ನೋಡಿದ್ಯಲ್ಲ, ಅದೊಂದು ಫಿಲ್ಮ್ ನೋಡೋಣ. ಹಿಂಗ ನಾ ಏನಾರು ತೋರ್ಸಲತ್ತ ಮತ್ ನೋಡ್ ಮತ್ ಚಲೋನ ಮಾಡುದಿಲ್ಲ. ಫಿಲ್ಮ್ ರಿಲೀಸ್ ಆಗ್ಲಲ್ಲಿ ಫಸ್ಟ್ನೇ ದಿನ ಫಸ್ಟ್ನೇ ಶೋನ ಕರ್ಕೊಂಡು ಹೋಗ್ತೀನಿ. ತೋರ್ಸೋದಕ್ಕ ನೀರ ಎಲ್ಲಿ ಬಿಡ್ತಿ? ರೀ ಥ್ಯಾಂಕ್ ಯು ರೀ. ಮದ್ವೆ ಆದ್ಮ್ಯಾಗ ನೀ ನಾ ಹೇಳ್ದಂಗ ಕೇಳಬೇಕು. ವಾವ್, ನಮ್ಮ ಹೀರೋಯಿನ್ ಓಕೆ ಅಂದ್ರೆ ನಮ್ಮ ಮಕ್ಕದಾಗ ನಗುನೇ ಇಲ್ಲ. ಸ್ವಲ್ಪ ಮಗುಳ ನಗೆ ಯಾಕೆ ನಗ್ತಾ ಇಲ್ಲ ಇವಳು? ಯಾರು ನೀ ಹಿಂಗ್ಯಾಕ್ ಮಾಡಾತಿ ಹುಚ್ಚರಂಗ? ಸಿನಿಮಾ ಹೀರೋಯಿನ್ ಮಾಡ್ಬೇಕಂತ ಮಾಡಿದ್ವಿ. ನನಗ ಏನ್ ಬೇಕಾದ್ರೆ ಮಾತಾಡಕತ್ತ ಅದಕ್ಕೆ ಯಾರು ಏನಾಗತ್ತ? ಮೇಡಮ್ ನಮಸ್ಕಾರ. ನಮಸ್ಕಾರ, ಏನಾಯ್ತ? ನಾನೊಬ್ಬ ಸಿನಿಮಾ ಡೈರೆಕ್ಟರ್. ಒಂದು ಸಿನಿಮಾ ಮಾಡ್ಬೇಕಂತ ಮಾಡಿದೀನಿ. ಅದ್ರಾಗ ನಿಮ್ಮನ್ನ ಹೀರೋಯಿನ್ ಹಾಕೋಕಂತ ಮಾಡೀನಿ. ಆದ್ರೆ ನೀವು ಯಾಕೋ ಸ್ವಲ್ಪ ನಗ್ತಾ ಇಲ್ಲ. ಯಾಕೆ ನಗ್ತಾ ಇಲ್ಲ? ಏನಾಗಿದೆ ನಿಮ್ಗೆ ಅಂಥದ್ದು? ಯಾವತ್ತೂ ಹೆಣ್ಮಕ್ಳು ನಗ್ತಾ ಇರ್ಬೇಕ್ರಿ. ಸ್ಮೈಲ್, ನಗು. ಹೀರೋಯಿನ್ ಮಾಡ್ತಿ ನನಗ ಸುದ್ದ ಹೋಗ್ ಬಾಳೆ.
ನನಗ್ ಮಾಡ್ಕೊಳ್ಳೋ ಗಂಡ ನೆಟ್ ಒಂದ್ ಪಿಕ್ಚರ್ ತೋರ್ಸಾತಿಲ್ಲ ನನಗೆ. ಈಗ ನೀನ್ ನನಗ್ ಹೀರೋಯಿನ್ ಮಾಡ್ತಿ ಅಂದ್ರ ಅದಕ್ ಬಿಡ್ತಾನ? ಅವಾಗ ಎಂತವ್ರಿ ನೀವ್ ಮಾಡ್ಕೊಳೋ ಗಂಡ ಒಂದ್ ಸಿನಿಮಾ ತೋರ್ಸವಲ್ಲ, ಯಾರು ಹುಡುಗಾರ ಸಿನಿಮಾ ತೋರ್ಸೋದ್ ಫಸ್ಟ್ ಹೋಗಿ ತೋರಿಸ್ತಾರ. ನೀವೇಂಟ ಟೆನ್ಷನ್ ಮಾಡ್ಕೋಬೇಡ್ರಿ, ನೀವ್ ಯಾವಾಗ್ಲೂ ನಗ್ತಾ ಇರ್ಬೇಕು, ನಕ್ಕೊಂತಿರ್ಬೇಕು. ಅಂತ ಪಿಕ್ಚರ್ ಬರಕತ್ತೈತ್ರಿ ನಮ್ದು. ಯಾವ್ದದು? ನಮ್ ಸರ್ ಮಾಡ್ಯಾರ್ರಿ, ರಾಜು ತಾಳಿಕೋಟಿಯವ್ರ ಮಗ ಭರತ್ ರಾಜ್ ತಾಳಿಕೋಟಿರ್ ಮಾಡ್ಯಾರ, ಅವರೇ ಹೀರೋ. ಸಿನಿಮಾ ಬಾರಿ ಐತ್ರಿ. ಸಿನಿಮಾ ಮುಗಿಬಿಟ್ಟು ಬರೀ ನಗುತ್ತಾ ಇರ್ಬೇಕು ನಾವು, ನಕ್ ಸಾಕಾಗತ್ರಿ. ಇಷ್ಟೆಲ್ಲಾ ಹೇಳತ್ತೀರಿ, ಫಿಲ್ಮ್ ಹೆಸರು ಹೇಳತ್ತಿಲ್ಲ, ಅಷ್ಟ್ ನಗುದೈತ್ರಿ. ಯಾವ್ದ್ರಿ ಅದು ಫಿಲ್ಮ್ ನೇಮ್? ಸಿನಿಮಾ ಹೆಸರ್ರಿ ವಿಕ್ಕಿ. ಆ ಸಿನಿಮಾ ನಮಗ ಬಹಳ ಲಕ್ಕಿರಿ. ಆ ಸಿನಿಮಾ ನೀವೇನಾದ್ರೂ ನೋಡಿದ್ರೆ ಇಡೀ ಜೀವನ ಪೂರ್ತ ನೀವ್ ಯಾವತ್ತು ನಗ್ತಾ ಇರ್ತೀರಿ. ನಕ್ಕಿ ವಿಕ್ಕಿ ಫಿಲ್ಮ್ ರೀ? ಹಾ, ಅದು ಬರ್ಬೇಕಾದ್ರೆ ನಾ ಈ ಪೋಸ್ಟರ್ ನೋಡಿದ್ದೆ ರೀ. ಅದ್ ಯಾವಾಗ ರಿಲೀಸ್ ಆಗ್ತೈತಿ ಹೇಳ್ರಲ್ಲ ನಂಗೂ ಸ್ವಲ್ಪ. ಏನ್ರಿ ಮೇಡಮ್ ಅವ್ರೆ, ಇಷ್ಟು ಜಿಗದ್ ಕೇಳಾಕತ್ತೀರಿ ಅಂದ್ರ ನಮ್ ಸಿನಿಮಾ ಬಗ್ಗೆ ನಾವ್ ಪ್ರಚಾರ ಮಾಡಿವ್ರಿ. ಇದೇ ಮೇ 9 ತಾರೀಕಿಗೆ ರಿಲೀಸ್ ಐತ್ರಿ. ಮೇ 9 ತಾರೀಕಿಗೆ. ಅನ್ನಂಗ ಈ ಸಿನಿಮಾದ ಹೀರೋ ಯಾರಿ, ಹೀರೋಯಿನ್ ಯಾರಿ, ಮತ್ ಡೈರೆಕ್ಷನ್ ಏನ್ ಮಾಡ್ಯಾರಿ? ಈ ಸಿನಿಮಾ ಹೀರೋ ಭರತ್ ರಾಜ್ ತಾಳಿಕೋಟಿರಿ. ಈ ರಾಜು ತಾಳಿಕೋಟಿ ಹೆಸರು ಕೇಳಿರ್ಬೇಕಲ್ಲ? ಅವ್ರಿ ಕಲಿಯುಗದ ಕುಡ್ಕ. ಅವ್ರ ಮಗನೇ ಇವ್ರು ಭರತ್ ರಾಜ್ ತಾಳಿಕೋಟಿ. ಅವ್ರೇ ಪ್ರಥಮ ಬಾರಿಗೆ ಹೀರೋ ಮಾಡ್ಯಾರ್ರಿ. ಮೊದ್ಲಕ್ಕೆಲ್ಲ ಸಿನಿಮಾದ ಸೈಡ್ ಮಾಡ್ತಿದ್ರು, ಈಗ ಫಸ್ಟ್ ಕ್ಲಾಸ್ ಅವರೇ ಹೀರೋ ಪಾತ್ರ ಮಾಡ್ಯಾರ. ಅಲ್ಲಿ ಸಿನಿಮಾ ಪ್ರಮೋಷನ್ ಮಾಡೋಣ ಅಂತೇಳಿ ಇಲ್ಲಿ ಏನ್ ಮಾಡಕತ್ತಿ? ಯವ್ವಾ, ಅದು ವಿಕ್ಕಿ ಫಿಲ್ಮ್ ಪೋಸ್ಟರ್ ನಾಗ ಇವ್ರ ಇದ್ದರಿ. ಇವ್ರ ನೋಡ್ರಿ, ಆ ವಿಕ್ಕಿ ಫಿಲ್ಮ್ ಹೀರೋ ಇವರೇ ಹೀರೋ ಪಾತ್ರ ಮಾಡಿದಾರೆ. ಇವರೇ ಭರತ್ ರಾಜ್ ತಾಳಿಕೋಟಿ ಅಂತ. ಹೀರೋಯಿನ್ ಪಾತ್ರ ಮಾಡ್ತಾರ ಶ್ರೀನಿಧಿ ಅಂತ, ಅವ್ರು ಬೆಂಗಳೂರು ಸೈಡ್ ಅದಾರ್ರಿ. ಮತ್ ಇದಕ್ ಡೈರೆಕ್ಷನ್ ಯಾರು ಮಾಡ್ರಿ ಸರ್? ದೀಪಕ್ ಕೆ ಸವನ್ಕರ್ ಅವ್ರು ಇದನ್ನ ನಿರ್ದೇಶನ ಮಾಡ್ಯಾರ. ಅವ್ರು ನಮ್ ಕಟ್ಟಿದಾರ್ರಿ, ಬೆಳಗಾಂದವ್ರಿ. ಮತ್ತೆ ನಮ್ಮ ರೊಕ್ಕ ಹಾಕ್ದವ್ರಿ ಪ್ರೊಡ್ಯೂಸರ್ ಅವ್ರು ಯಾರು? ಲಕ್ಷ್ಮಿ ಅಂತ ಬೆಂಗಳೂರು. ಅವ್ರು ಬೇರೆ ಊರ್ರಿ, ಬೆಂಗಳೂರು ಬಂದ್ ಸಟ್ಲಾಗ್ಯಾರ. ನಮ್ಮಂತ್ರ ಬೆಳಿಲ್ಲ ಅಂತ ಹೇಳಿ ಎಷ್ಟೊಂದು ದುಡ್ಡು ಹಾಕ್ಯಾರ. ಸಿನಿಮಾ ಭಾರಿ ಐತ್ರಿ, ನೋಡ್ರಿ. ಅಂದಂಗ ಫಿಲ್ಮ್ ರಿಲೀಸ್ ಆಗೋ ಡೇಟ್ ಯಾವ್ದು ಅಂದ್ರಲ್ಲ? ಹೌದ್ರಿ, ಇದೇ ಮೇ 9 ತಾರೀಕಿಗೆ ರಿಲೀಸ್ ಆಗತೈತಿ. ನೀವು ನಿಮ್ ಗಂಡ ನಿಮ್ ಫ್ಯಾಮಿಲಿ ಎಲ್ರು ಹೋಗಿ ಸಿನಿಮಾ ನೋಡ್ಬೇಕು. ಇನ್ನ ಮದುವೆ ಆಗಿಲ್ರಿ ಆಗಿಲ್ಲ? ಅವ್ರ ಹುಡುಗಿನ ಸಿನಿಮಾ ಅದೇ ಜಗಳ್ರಿ. ನೀವೇನ್ ಚಿಂತೆ ಮಾಡ್ಬೇಡಿ, ನಿಮ್ ಹುಡುಗನಿಗೆ ಹೇಳಿ ನಾನೇ ಆ ಸಿನಿಮಾ ನೋಡೋದ ಕೇಳ್ತೀನಿ. ಮೇ 8ಕ್ಕ ನಮ್ ಮದ್ವಿ ಐತ್ರಿ. ಮೇ 9ನೇ ತಾರೀಕಿಗೆ ನನ್ ಗಂಡ ಫಿಲ್ಮ್ ನೋಡಕ್ ಕರ್ಕೊಂಡ್ ಹೋದ್ ಬಾಳ ಚಲೋ ಆಗ್ತೈತಿ. ನೀರ್ ತರಕೊಂತ ಹೋಗಿ ಯಾರ್ಯಾರ ಜೊತೆ ಮಾತಾಡ್ಕೊಂಡೈತಿ ಇವ್ರ? ಅಲ್ಲಿ ಪೋಸ್ಟರ್. ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ ಮನೆಯವ್ರ. ಅಂದ್ರೆ ಮದುವೆ ಮಾಡ್ಕೊಳ್ಳೋರು. ನೈಸ್, ಇಬ್ರದ್ದು ಸೂಪರ್ ಆಗಿದೆ ಜೋಡಿ. ಪೋಸ್ಟರ್ ನೋಡಿದೆ ಸರ್. ಎಸ್, ನಮ್ದ ಸಿನಿಮಾದ ವಿಕ್ಕಿ ಅಂತ. ಅದು ಯಾವಾಗ ರಿಲೀಸ್ ಆಗತ್ರಿ? ಇದೇ ತಿಂಗ್ಳ್ರಿ ಮೇ 9ನೇ ತಾರೀಕಿಗೆ ರಿಲೀಸ್ ಆಗತೈತಿ. ಮೇ 8ಕ್ಕ ನಮ್ ಮದ್ವಿ. ಮೇ 9ಕ್ಕ ನಮ್ ಸಿನಿಮಾ ರಿಲೀಸ್. ನೀವು ನಿಮ್ ಫ್ಯಾಮಿಲಿ ಸಮೇತ ಮದುವೆ ಮುಗಿಸ್ಕೊಂಡು ಸೀದಾ ನಮ್ ಮೂವಿಗೆ ಹೋಗ್ಬೇಕು. ನೋಡ್ರಿ, ಮದುವೆಗೆ ಮದಿರ್ತಾರಲ್ಲ ಮಂದಿ ಎಲ್ಲ ಅಕ್ಕಿ ಹಾಕಕ್ಕ ಅವ್ರ ಹೊಸರು ಈ ಕಡೆ ಕರ್ಕೊಂಡ್ ಬಂದ್ಬಿಡ್ರಿ. ಸಿನಿಮಾ ಫುಲ್ ನೋಡ್ರಿ, ನಕ್ಕೊಂತ ಕರ್ಕೊಂಡ್ರಿ. ಬರೀ ನಗುದು ನಕ್ ಹೊಟ್ಬೇನಾಗತ್ತೆ. ಹಂಗಾಯ್ತು ನೋಡ್ರಿ ಪಿಕ್ಚರ್. ಆಯ್ತ್ರಿ, ನೀವ್ ಅಂದಂಗ ಆಗ್ಲಿ. ಮದ್ವಿಗೆ ಬಂದಿರ್ತಾರಲ್ಲ ಎಲ್ಲಾರು ಥಿಯೇಟರ್ಗೆ ಹೋಯ್ತೀನಿ. ನಮ್ದು ಎಂಗೇಜ್ಮೆಂಟ್ ಆಗಿ ವರ್ಷ ಆತ್ರಿಪ್ಪ, ಯಾವ್ದು ಫಿಲ್ಮ್ ನೋಡಿಲ್ಲ ಅಂತ ಹೇಳ್ಕೊಂತ ಫಿಲ್ಮ್ ಯಾವ್ದು ಬಂದಿದ್ದಿಲ್ಲ. ಅಂದ್ರಾಗ ವಿಕ್ಕಿ ಫಿಲ್ಮ್ ಈಗ ಪೋಸ್ಟರ್ ನೋಡಿದೀವಿ ಸರ್. ನಿಮ್ ಹೆಸರು ಭರತ್ ತಾಳಿಕೋಟಿ ಅಂದ್ರ? ಹೌದ್ರಿ. ನಮ್ಮ ಕಲಿಯುವುದು ಕುಡ್ಕ ನಾಟಕ ಮಾಡಿದ್ರಲ್ಲ, ಹೌದು. ಅವ್ರ ಏನಾಗ್ಬೇಕ್ರಿ ನಿಮಗ? ಏನ್ ಆಗ್ಬೇಕಂತ ಕೇಳ್ತಾ ಇದಿಲ್ಲ. ಅವ್ರ ನಮ್ಮ ಅಪ್ಪರು, ನಾ ಅವ್ರ ಮಗ. ಫಸ್ಟ್ ಟೈಮ್ ಹೀರೋ ಆಗಿ ಮಾಡಾಕತ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ, ಹೋಗಿ ಸಿನಿಮಾ ನೋಡಿ. ಈ ಚಿಂತೆ ಮಾಡ್ಬೇಡ್ರಿ ಸರ್ ನೀವು. ಅವ್ರ ಒಂದಾನೊಂದು ಕಾಲದಾಗ ಕಲಿಯುವುದು ಕುಡ್ಕ ಮಾಡಿ ಚಂದ ಇಡೀ ಕರ್ನಾಟಕಕ್ಕೆ ಹಿಟ್ ಆಗಿ ಹೋದ್ರು. ಇನ್ನು ವಿಕ್ಕಿ ಫಿಲ್ಮ್ ಮಾಡಿ ಇಡೀ ಕರ್ನಾಟಕ ಲಕ್ಕಿ ಹಾಕತ್ರಿ. ಆದ್ರ ನಮ್ ಮದುವೆ ಆಗಿ ಮರ್ದಿನ ನಾವಂತೂ ಹಣ್ಣಿಗೆ ಹೋಗಲ್ರ, ನಿಮ್ ಫಿಲ್ಮ್ ನೋಡಕ ಹೋಗೋರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಅಪ್ಪನ ಮೇಲೆ ಹೆಂಗಿತ್ತು, ನನ್ ಮೇಲೆ ಹಂಗ ಇದ್ರೆ ಸಾಕು. ನೀವೆಲ್ಲರೂ ನೋಡಿದ್ರೆ ಆ ಸಿನಿಮಾ ಹಿಟ್ ಆಗತ್ತನೋ ಭರೋಸೆ ನಂಗೈತಿ. ಮತ್ತಿನ್ನೇನ್ ಬೇಕ್ರಿ ನಮ್ಮಂತವ್ರಿಗೆ? ನಿಮ್ಮಂತವ್ರ ಆಶೀರ್ವಾದ ಪ್ರೀತಿ ಇದ್ರೆ ಸಾಕು. ಸರ ಒಳ್ಳೆಯವ್ರಿಗೆ ಒಳ್ಳೇದಾಕತ್ ಸರ. ಒಂದ್ ಕೆಲಸ ಮಾಡ್ರಿ ಸರ, ಹೇಳಿ. ನಮ್ ಮದುವೆ ಅಂತೂ ಮಂದಿ ಬಾಳ ಬರ್ತಾವ್ರಿ. ಬೀಗ್ರು ಬಿಜ್ರು ಎಲ್ಲಾರಿಗೆ ಹೇಳ್ಬಿಟ್ಟವ್ರೆ. ಅದು ಸಿನಿಮಾ ಡೇಟ್ ಯಾವಾಗ ರಿಲೀಸ್ ಆಗತ್ತ, ಯಾವ ಟಾಕೀಸ್ ಆಗತ್ತ, ಅದೆಲ್ಲ ನಮ್ಗೆ ಸ್ವಲ್ಪ ವಿಡಿಯೋ ಮಾಡಿಕೊಡ್ರಿ. ಮದುವೆಗೆ ಬಂದಿರ್ತಾರಲ್ಲ ಅವಾಗ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಮಾಡ್ಸವ್ರೆ, ಅದ್ರ ಜೊತೆ ಇದನ್ನು ಹಾಕಿಬಿಡ್ತೇವೆ. ಸ್ವಲ್ಪ ವಿಡಿಯೋ ಮಾಡಿಕೊಡ್ರಲ್ಲ. ಪೂರ್ತಿನೇ ಮಾಡಿಕೊಡು, ಯಾರು ಬೇಡ ಅಂತಾರ? ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ ಉತ್ತರ ಕರ್ನಾಟಕದ ಕಾಮಿಡಿ ಕಿಂಗ್ ರಾಜು ತಾಳಿಕೋಟಿ ಅವ್ರ ಮಗ ಭರತ್ ತಾಳಿಕೋಟಿ. ಸೊ ಮೇ 9ನೇ ತಾರೀಕು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ವಿಕ್ಕಿ ಅನ್ನೋ ಸಿನಿಮಾ. ದೀಪಕ್ ಕೆ ಸವನ್ಕರ್ ಅನ್ನೋರು ಇದನ್ನ ನಿರ್ದೇಶನ ಮಾಡಿದ್ದಾರೆ. ಬೆಂಗಳೂರಿನ ನವನೀತ್ ಲಕ್ಷ್ಮಿ ಅನ್ನೋರು ನಿರ್ಮಾಣ ಮಾಡಿದ್ದಾರೆ. ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಹೀರೋ ಆಗಿ ಫಸ್ಟ್ ಟೈಮ್ ಬೆಳ್ಳಿ ಪರದೆ ಮೇಲೆ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀನಿ. ಹಾಗೂ ನನ್ನ ಗೆಳೆಯ ಮಂಜು ಗುಡ್ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೂ ನಮ್ಮ ಪ್ರಕಾಶ್ ಬಗ್ಲಿ ಅವರು ನಮ್ಗೆ ಈ ಸಿನಿಮಾ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ. ರಿಯಲಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ನಮ್ಮ ಉತ್ತರ ಕರ್ನಾಟಕಕ್ಕೂ ಬರತ್ತದ, ನಮ್ಮ ಬಿಜಾಪುರಕ್ಕೂ ಬರಾಕತ್ತದ. ಸಾಕಷ್ಟು ಜನ ಕಲಾವಿದರಾಗಿ ಅವರೊಂದು ಸಿನಿಮಾ ಅಭಿಮಾನಿಯಾಗಿ ಈ ಸಿನಿಮಾವನ್ನ ಯಶಸ್ವಿ ಮಾಡಿಕೊಳ್ಳೋಣ. ಸಿನಿಮಾ ಹೆಸರು ವಿಕ್ಕಿ.
ಇದು ನಮ್ಮೆಲ್ಲರ ಪಾಲಿಗೆ ಬಾ ಲಕ್ಕಿ. ಎಲ್ಲರೂ ನೋಡೋಣ. ಕಾಮಿಡಿ ಐತಿ, ಒಂದ್ ಒಳ್ಳೆ ಸ್ಟೋರಿ ಐತಿ. ಇವ್ರು ನಮ್ಮ ಬಗ್ಗೆ ಸಿನಿಮಾ ಬಗ್ಗೆ ಹೇಳಿದ್ದಾರ. ಆದಷ್ಟು ಲಘು ಮೇ 9ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತದ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ, ಕಲಾವಿದರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಾಮಿಡಿ ಕಿಂಗ್ ರಾಜು ತಾಳಿಕೋಟೆಯವರ ಮಗ ಮಾಡಿದಂತ ಸಿನಿಮಾ. ಈ ಸಿನಿಮಾಕ್ಕೆ ನಮ್ಮ ನಿಮ್ಮ ಬೆಂಬಲ, ಎಲ್ಲರ ಬೆಂಬಲ ಇದೇ ರೀತಿ ಇರಲಿ. ಆಲ್ ದಿ ಬೆಸ್ಟ್ ವಿಕ್ಕಿ ಟೀಮ್.